ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ರಾಜ್ಯದಲ್ಲಿ ನಿನ್ನೆ 40,000 ಗಡಿಗೆ ಬಂದು ನಿಂತಿದೆ ಕೊರೋನಾ ಸೋಂಕಿನ ಸಂಖ್ಯೆ. ಸೋಂಕು ಕಟ್ಟಿ ಹಾಕೋದಕ್ಕೆ ಸರ್ಕಾರ ಭಾರೀ ಸರ್ಕಸ್ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಇನ್ನೂ ನಡೀತಾನೇ ಇದೆ. DC, SP ಮತ್ತು CEOಗಳು ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, SP ಮತ್ತು CEOಗಳ ಜೊತೆ ಮುಖ್ಯಮಂತ್ರಿಗಳ ಸಮಾಲೋಚನೆ. ಬ್ರೇಕಿಂಗ್ ನ್ಯೂಸ್. ಇದು ವರ್ಚುವಲ್ ಮೀಟಿಂಗ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳು ನಡೆಸುತ್ತಿರುವಂತಹ ಸಭೆ. ಜನತಾ ಕರ್ಫ್ಯೂ ನಿಯಮಗಳು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ಕರ್ಫ್ಯೂ ಉಲ್ಲಂಘಿಸಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಸೂಚನೆ ಕೊಡ್ತಿದ್ದಾರೆ. ನಿತ್ಯ ವಸ್ತುಗಳ ಖರೀದಿಗೆ ಸಮಯ ನಿಗದಿ ಮಾಡಲಾಗಿದೆ. ಈ ಸಮಯ ಮುಗಿದ ಮೇಲೆ ಯಾರು ಓಡಾಡಬಾರ್ದು. ಅಗತ್ಯ ವಸ್ತುಗಳ ಖರೀದಿ ಸಂದರ್ಭದಲ್ಲಿ ಮಾಸ್ಕ್ ಹಾಕ್ಕೊಂಡಿರಬೇಕು, ಸಾಮಾಜಿಕ ಅಂತರ ಪಾಲಿಸಬೇಕು ಅಂತೆಲ್ಲ ಮಾರ್ಗಸೂಚಿ ಏನಿದೆ ಆ ಮಾರ್ಗಸೂಚಿ ಪಾಲಿಸಿಯೇ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಬೆಡ್ಡು, ಆಕ್ಸಿಜನ್ ಸಮಸ್ಯೆ ಆಗದಂತೆ ಕ್ರಮ ತೆಗೆದುಕೊಳ್ಳಿ. ಐಸೋಲೇಷನ್ ಮಾಡಿದವರ ಮೇಲೂ ಕೂಡ ಹೆಚ್ಚು ನಿಗಾ ಇರಲಿ. ಅಂತಾರಾಜ್ಯ ಗಡಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿ. ಈ ಸೋಂಕನ್ನು ತಡೆಗಟ್ಟೋದಕ್ಕೆ ಕಠಿಣ ಕ್ರಮಗಳನ್ನು ಪಾಲಿಸಬೇಕು. ಜಿಲ್ಲಾಧಿಕಾರಿಗಳಿಗೆ, SP ಗಳಿಗೆ ಮತ್ತು CEOಗಳಿಗೆ ಮುಖ್ಯಮಂತ್ರಿಗಳು ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಿದ್ದಾರೆ. ಎಡಭಾಗದ ದೃಶ್ಯ, ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ವರ್ಚುವಲ್ ಮೀಟಿಂಗ್ ಮಾಡ್ತಿದ್ದಾರೆ. ರೋಗಿಗಳಿಗೆ ಮೆಡಿಕಲ್ ಕಿಟ್ ಕೊಡುವಂತ ವ್ಯವಸ್ಥೆ ಕೂಡ ತಮ್ಮ ಹಂತದಲ್ಲಿ ತಾವು ಮಾಡಬೇಕು. ಅದಕ್ಕಾಗಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ, ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಕೃಷ್ಣ. ಏನಾಗ್ತಿದೆ ಕೃಷ್ಣ? ಮೊದಲನೇ ಮೀಟಿಂಗ್ ಔಟ್ಕಮ್ ಏನು? ಈಗ ಎರಡನೇ ಮೀಟಿಂಗಲ್ಲಿ ಏನಾಗ್ತಿದೆ? ಹರೀಶ್, ಪ್ರಮುಖವಾಗಿ ಮೊದಲನೇ ಮೀಟಿಂಗಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಆ ಒಂದು ನಿರ್ಧಾರಗಳನ್ನು ಈಗ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳು ಪ್ರಕಟವನ್ನು ಮಾಡಿದ್ದಾರೆ. ಅಂದರೆ ಏನೆಲ್ಲ ಮಾಡಬೇಕು, ಈಗ ಹಿಂದೆ ಏನೆಲ್ಲ ಮಾಡಿದ್ದೀವಿ, ಈಗ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಕಟವನ್ನು ಮಾಡಿದ್ದಾರೆ. ಅದನ್ನು ಪಾಲನೆ ಮಾಡ್ತೀವಿ ಅನ್ನೋದು ಅಭಯವನ್ನು DC ಗಳು, SP ಗಳು ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಜೊತೆಗೆ ಇದುವರೆಗೂ ಕೂಡ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿಬಂಧನೆಗಳೇನಿದೆ ಅದನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ವರ್ಗ ಕೆಲಸ ಮಾಡಬೇಕು ಅನ್ನೋದು ಮಾತನ್ನು ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ಆರೋಗ್ಯ ಸಚಿವರಿಗೆ ತಲೆಬಿಸಿಯಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಜನತಾ ಕರ್ಫ್ಯೂ ಏನಿದೆ, ಜನತಾ ಕರ್ಫ್ಯೂನಿಂದ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗಿರುವಂಥದ್ದಾಗಿರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯದ ಮಹಾನಗರಗಳಿಂದ ಯಾರು ವಲಸೆ ರಾಜ್ಯಕ್ಕೆ ಬಂದಿದ್ದಾರೆ ಅವರಿಂದ ಸ್ವಲ್ಪ ಕೊರೋನಾ ಹರಡುತ್ತೆ ಅನ್ನುವಂಥದ್ದು. ಈಗಾಗಲೇ ಎಲ್ಲ ಒಂದು ಕಡೆ ನಗರಗಳಲ್ಲಿ, ಜಿಲ್ಲೆಗಳಲ್ಲಿ ಒಂದಷ್ಟು ಜನರು ಒಂದು ರೀತಿ ನೆಮ್ಮದಿಯಾಗಿದ್ದರು. ಆದರೆ ಈಗ ಕೊರೋನಾ ಕರ್ಫ್ಯೂದಿಂದ ಒಂದಷ್ಟು ಜನ ಏನು ವಲಸೆ ಹೋಗಿದ್ದಾರೆ ಅವರಿಂದ ಸ್ವಲ್ಪ ಕೊರೋನಾ ಹರಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಯಾವ ರೀತಿ ಮುಂಜಾಗ್ರತಾವನ್ನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅವರಿಂದ ಒಂದು ಮಾಹಿತಿಯನ್ನು ತರಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಇದುವರೆಗೂ ಕೂಡ ವಲಸೆ ಕಾರ್ಮಿಕರಿಂದ ಎಷ್ಟರ ಮಟ್ಟಿಗೆ ಅಲ್ಲಿ ಕೊರೋನಾ ಹರಡಿದೆ, ಮತ್ತು ಕಡಿಮೆ ಆಗಿದೆಯಾ ಮತ್ತು ಜಾಸ್ತಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದು ವಿವರವನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಒಂದಷ್ಟು ಖಡಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆಯಿಂದ ಬಂದಂಥವರಿಗೆ ಅಲ್ಲಿ ಐಸೋಲೇಷನ್ ಅಂದರೆ ಒಂದು ಪರೀಕ್ಷೆಯನ್ನು ಮಾಡಿಸಿ ಒಂದು ವೇಳೆ ಪಾಸಿಟಿವ್ ಬಂದರೆ ಅವ್ರ ಮೇಲೆ ನಿಗಾವನ್ನು ವಹಿಸಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಎಲ್ಲ ಒಂದು ಕಡೆ ಪ್ರಮುಖವಾಗಿ ಸರ್ಕಾರಕ್ಕೆ ಮುಂದೆ ಸವಾಲಾಗಿರುವಂಥದ್ದು ಆಕ್ಸಿಜನ್ ಸಮಸ್ಯೆ ಆಗಿರ್ಬೋದು ಮತ್ತು ವೆಂಟಿಲೇಟರ್ ಸಮಸ್ಯೆ ಆಗಿರ್ಬೋದು. ಅಂದರೆ ಸರ್ಕಾರದ ಮಟ್ಟದಲ್ಲಿ ಈ ಒಂದು ಸಮಸ್ಯೆ ಇಲ್ಲ, ಆದರೆ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಮಟ್ಟದ ಕೇಂದ್ರಗಳಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆಗದಿರುವಂಥದ್ದು. ಹೀಗಾಗಿ ಪದೇ ಈ ಒಂದು ಸಮಸ್ಯೆ ಯಾಕೆ ಉದ್ಭವ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆಯನ್ನು DC ಗಳಿಗೆ ಮತ್ತು SP ಗಳಿಗೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು ನಿಜ. ಆದರೆ ಸರ್ಕಾರ ಒಂದು ರೀತಿ ಸ್ವಲ್ಪ ಅಂದರೆ ಆಕ್ಸಿಜನ್ ಪೂರೈಕೆಯನ್ನು ಸಮಗ್ರವಾಗಿ ಮಾಡಿದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು DC ಗಳು, SP ಗಳು ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಮತ್ತು ಇದ್ರ ಜೊತೆಗೆ ಈಗಾಗಲೇ ಜನತಾ ಕರ್ಫ್ಯೂನ ಜಾರಿ ಮಾಡಿದ್ದಾರೆ. ಮತ್ತು ಕಳೆದ 15 ದಿನಗಳನ್ನು ಕೂಡ ನೈಟ್ ಕರ್ಫ್ಯೂ ಇದೆ, ವೀಕೆಂಡ್ ಕರ್ಫ್ಯೂ ಕೂಡ ಇದೆ. ಹೀಗಾಗಿ ಇದರಿಂದ ಯಾವ ರೀತಿಯಾಗಿ ಕೊರೋನಾ ನಿಯಂತ್ರಣ ಆಗಿದೆ, ಮತ್ತೇನಾದರೂ ಹೊಸದಾಗಿ ಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು, SP ಗಳು ಮತ್ತು ಸಚಿವರುಗಳಿಂದ ಅಭಿಪ್ರಾಯವನ್ನು ಪಡಿತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಮುಖ್ಯಮಂತ್ರಿಗಳು ಎಲ್ಲ ಪರಿಶೀಲನೆ ಮಾಡಿದ ಬಳಿಕವಾಗಿ ಒಂದಷ್ಟು ನಿರ್ಧಾರಗಳನ್ನು ನಮ್ಮ ರಾಜ್ಯದಲ್ಲಿ ಒಂದಷ್ಟು ಜಿಲ್ಲೆಗಳು ಪ್ರತಿದಿನ ಸಾವಿರ ಹೆಚ್ಚಾಗ್ತಿದೆ. ಯಾವುದೋ ಹಾಸನ ಇರ್ಬೋದು, ಚಾಮರಾಜನಗರ ಇರ್ಬೋದು, ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಈ ಥರದಕ್ಕೆ ಬಳ್ಳಾರಿ ಇರ್ಬೋದು. ಸೊ ಈ ಜಿಲ್ಲೆಗಳಿಗೆ ಬೇರೆ ವಿಶೇಷ ಒತ್ತು ಕೊಟ್ಟು ಇನ್ನೇನಾದರೂ ಫೋಕಸ್ ಮಾಡ್ತಿದ್ದಾರಾ?
ಹೌದು ಹರೀಶ್, ಯಾಕಂದ್ರೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಜಾಸ್ತಿ ಆಗಿದೆ. ಇಲ್ಲಿಂದ ಬೇರೆ ರಾಜ್ಯಕ್ಕೆ ಅಂದ್ರೆ ಉದಾಹರಣೆ ನೀವು ಹೇಳ್ದಂಗೆ ಹಾಸನ ಆಗಿರ್ಬೋದು ಮತ್ತೆ ಮೈಸೂರು ಆಗಿರ್ಬೋದು, ಹೀಗೆ ಬೇರೆ ಬೇರೆ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೊರೋನಾ ಹರಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಆ ಒಂದು ಜಿಲ್ಲೆಗಳ ಮೇಲೆ ಮುಖ್ಯಮಂತ್ರಿಗಳು ಎಷ್ಟು ಜಾಸ್ತಿ ಫೋಕಸ್ ಅನ್ನ ಮಾಡಿರುವಂಥದ್ದು, ಜೊತೆಗೆ ಆ ಒಂದು ಜಿಲ್ಲೆಗಳ ಮೇಲೆ ಸಾಕಷ್ಟು ನಿಗಾವನ್ನ ವಹಿಸಿ, ಅಂದ್ರೆ ಮೈಸೂರು ಆಗಿರ್ಬೋದು ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜಾಸ್ತಿ ಆಗ್ತಿರುವಂಥ ಕೊರೋನಾ ಸಾವಿನ ಪ್ರಮಾಣ ಆಗಿರ್ಬೋದು, ಕೊರೋನಾ ಸಂಖ್ಯೆ ಆಗಿರ್ಬೋದು, ಹೀಗಾಗಿ ಅದ್ರ ಮೇಲೆ ಹೆಚ್ಚು ನಿಗಾವನ್ನ ವಹಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚು ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಅನ್ನೋ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಜನತಾ ಕರ್ಫ್ಯೂ ಏನಿದೆ ಅದನ್ನ ಸಾಕ ಮತ್ತೇನಾದ್ರೂ ಗಡಿಗಳಲ್ಲಿ ಅಂದ್ರೆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಅದನ್ನ ನಿರ್ಬಂಧವನ್ನ ಮಾಡಬೇಕಾ, ಅಥವಾ ಗಡಿ ಜಿಲ್ಲೆಗಳನ್ನ ಸಂಪೂರ್ಣವಾಗಿ ನಿರ್ಬಂಧವನ್ನ ಮಾಡಬೇಕಾ, ಅದನ್ನ ನಿರ್ಬಂಧ ಮಾಡ್ತು ಅಂದ್ರೆ ಎಷ್ಟು ಮಟ್ಟಿಗೆ ಕೊರೋನಾ ನಿಯಂತ್ರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಲಹೆನ ಪಡ್ಕೊಳ್ತಿದ್ದಾರೆ. ಅಂತಿಮವಾಗಿ ಎಲ್ಲದ್ರ ಬಗ್ಗೆ ಚರ್ಚೆನ ಮಾಡಿ ಒಂದಷ್ಟು ನಿರ್ಧಾರಗಳನ್ನ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಮುಖ್ಯಮಂತ್ರಿಗಳು ಪ್ರಕಟವನ್ನ ಮಾಡಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ರಾಜ್ಯದಲ್ಲಿ 2ನೇ ದಿನದ ಜನತಾ